ಹಾಯ್ ಗೈಸ್, ಈ ವಿಡಿಯೋದಲ್ಲಿ HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಳಸ್ಕೊಂಡು ಒಂದು ವೆಬ್ಸೈಟಲ್ಲಿ ಇಮೇಜ್ನ, ಆಡಿಯೋ ಮತ್ತು ವಿಡಿಯೋನ ಒಂದು ವೆಬ್ಸೈಟಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಈ ಇಮೇಜ್ನ ಆ್ಯಡ್ ಮಾಡೋದಲ್ಲದೆ ಆ ಇಮೇಜ್ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಪೇಜಿಗೆ ಹೋಗುತ್ತೆ. ಲೈಕ್ ಒಂದು ಅಮೆಝಾನ್ ವೆಬ್ಸೈಟ್ ತಗೊಂಡ್ರೆ ಇಲ್ಲಿ ಟೆಕ್ಸ್ಟ್ಗಿಂತ ಜಾಸ್ತಿ ಇಮೇಜ್ಗಳೇ ಜಾಸ್ತಿ ಇದೆ. ಸೊ ಸುಮ್ಮನೆ ಇಮೇಜ್ ಇರಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಪೇಜಿಗೆ ಹೋಗುತ್ತೆ. ಸೊ ಹೀಗೆ ನಾವು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ? ಮೊದಲು ನಾವು ಇಮೇಜ್ ಡಿಸ್ಪ್ಲೇ ಮಾಡಬೇಕಂದ್ರೆ ಅದು 3 ಥರ ಮಾಡ್ಬೋದು. ಒಂದು, ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಫೈಲಲ್ಲಿ ಇದ್ರೆ ಡೈರೆಕ್ಟಾಗೆ ಕೊಡ್ಬೋದು. ನಾನು ಫಸ್ಟ್ ಇದು. ಇಲ್ಲಾಂದರೆ ನೀವೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು ಹೊಸ್ದಾಗಿ. ಇಲ್ಲ ನಾನು ಈ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲೊಂದು ಇಮೇಜ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಕೊಟ್ಬಿಟ್ಟು ಇಲ್ಲಿ ಪಾತ್ ಕೊಡ್ಬೋದು. ಲೈಕ್ ಇಲ್ಲಿ ./ ಅಂತ ಹೊಡೆದ್ರೆ ಇಲ್ಲಿ ಬರುತ್ತೆ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಅದು ಸೆಟ್ ಆಗುತ್ತೆ. ಓಕೆ, ಈ ಇಮೇಜ್ ಕೊಡಬೇಕಾದ್ರೆ ಜಸ್ಟ್ IMG ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಆ ಇಮೇಜ್ ಟ್ಯಾಗ್ ಬರುತ್ತೆ. ಅದ್ರ ಜೊತೆಗೆ ಸೋರ್ಸ್ ಮತ್ತು ಆಲ್ಟ್ ಬರುತ್ತೆ. ಈ ಸೋರ್ಸ್ ಮತ್ತು ಆಲ್ಟ್ ಅಂದರೆ, ಸೋರ್ಸ್ ಅಂದರೆ ಇಮೇಜ್ ಸೋರ್ಸ್ ಕೊಡೋದು. ಇದು 1 ಟೈಪ್ ಆಯಿತು, ಇದು ಸೆಕೆಂಡ್ ಟೈಪ್ ಆಯಿತು. ಥರ್ಡ್ ಟೈಪ್ ಬಂದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಯಾವುದಾದ್ರು ಒಂದು ಇಮೇಜ್ ಸಿಗುತ್ತೆ. ಲೈಕ್ ನಾನು ಇವಾಗ ಇಲ್ಲಿಂದ ಇಮೇಜ್ ತಗೊತೀನಿ. ಇಲ್ಲಿ ಕಾಪಿ ಇಮೇಜ್ ಅಡ್ರೆಸ್ ಅಂತ ಇದೆಯಲ್ಲ, ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಇದು ಕೂಡ ಬರುತ್ತೆ. ಇವಾಗ ರನ್ ಮಾಡಿದ್ರೆ ಇಲ್ಲಿ ನೋಡಿ ಬಂತು. ಒಂದು ಬ್ರೇಕ್ ಕೊಡೋಣ. ಇವಾಗ ಇಲ್ಲಿ ನೋಡಿದ್ರೆ ಈ ಸೆಕೆಂಡ್ ಒಂದಲ್ಲಿ ಕೋಡಿಂಗ್ ಉತ್ಸವ ಲೋಗೋ ಇದೆಯಲ್ಲ, ಅದಕ್ಕೆ ನಾವು ಸ್ಟೈಲ್ನಲ್ಲಿ ಹೈಟು ಮತ್ತು ವಿಡ್ತ್ ಕೂಡ ಕೊಟ್ಟಿದ್ದೀನಿ. ಸೊ ಒಂದು ಇಮೇಜ್ನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೈಟು ಮತ್ತು ವಿಡ್ತ್ ಕೊಡ್ತೀವಿ. ಅದು ಸ್ಟೈಲಲ್ಲಿ. ಈ ಸ್ಟೈಲ್ ಬಗ್ಗೆ CSS ಅಲ್ಲಿ ಕ್ಲಾಸ್ ಬಂದಾಗ ತಿಳ್ಕೊಳ್ಳೋಣ. ಇವಾಗ ನಾನು ಈ ಚೇಂಜ್ ಮಾಡಿದ್ರೆ ಲೈಕ್ ಇದು ಚೆಕ್ ಆಯಿತು. ಸೊ ಇದೇ ಥರ ನಾವು ಇಮೇಜ್ನ ಕೊಡ್ಬೋದು. ಓಕೆ, ಒಂದು ನಮ್ಮ PC ಫೈಲಲ್ಲಿ ಇದ್ದರೆ ಡೈರೆಕ್ಟಾಗಿ ಕೊಡ್ಬೋದು. ಇನ್ನೊಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಕೊಡ್ಬೋದು. ಇನ್ನೊಂದು ಗೂಗಲಿಂದ ಇಮೇಜ್ ಕಾಪಿ ಅಡ್ರೆಸ್ ಮಾಡಿ ಕೊಡ್ಬೋದು. ಓಕೆ, ಈ ಆಲ್ಟ್ ಅಂದರೆ ಇಲ್ಲಿ ನೋಡಿರ್ಬೋದು, ನಾನಿಲ್ಲಿ logo.jpg ಅಂತ ಕೊಟ್ಟಿದ್ದೀನಿ. ಬಟ್ ಇಮೇಜ್ ಶೋ ಆಗಿಲ್ಲ. ಈ ಇಮೇಜ್ ಯಾವಾಗ ಶೋ ಆಗಲ್ಲ ಆವಾಗ ಈ ಆಲ್ಟ್ ಯೂಸ್ ಆಗುತ್ತೆ. ಆಲ್ಟಲ್ಲಿ ನಾವು ಏನಂತ ಲೋಗೋ ಅಂತ ಕೊಟ್ಟಿದ್ರೆ ಆ ಇಮೇಜ್ ಎರರ್ ಆದಾಗ ಅದು ನೇಮ್ ಬರುತ್ತೆ. ಓಕೆ, ನನ್ನ PC ಇದು ಇಮೇಜ್ ಶೋ ಆಗ್ತಿಲ್ಲ. ಸೊ ಅದಕ್ಕೆ ಇದು ಆಲ್ಟ್ ಇರೋದು ಲೋಗೋ ಅಂತ ಬಂದಿದೆ. ನೆಕ್ಸ್ಟ್ ನಾವು ಒಂದು ಇಮೇಜ್ನ ಕ್ಲಿಕ್ ಮಾಡಿದ್ರೆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವೆಬ್ ಪೇಜಿಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಕೋಡ್ ಬರ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಫಸ್ಟ್ ನಾನು ಆಂಕರ್ ಟ್ಯಾಗ್ ತಗೊಂಡಿದ್ದೀನಿ. A ಅಂದರೆ
ಆ್ಯಂಕರ್ ಟ್ಯಾಗ್ ಅಂತ. ಈ ಆ್ಯಂಕರ್ ಟ್ಯಾಗ್ಗೆ hrefl ಕೊಟ್ಟಿದ್ದೀನಿ. ಅದ್ರ ಒಳಗೆ ನಾವು ಒಂದು ಲಿಂಕ್ ಕೊಟ್ಟಿದ್ದೀವಿ. ಲೈಕ್ ನಾನು ಇದು ವೆಬ್ ಪೇಜ್ದೇ ಕೊಟ್ಟಿದ್ದೀನಿ. ಅದೇ ಕೊಡೋದಂದರೆ ./ ಅಂತ ಹೊಡೆದ್ರೆ ಅದೇ ಓಪನ್ ಆಗುತ್ತೆ. ನಾನಿಲ್ಲಿ index.html ಸೆಲೆಕ್ಟ್ ಮಾಡ್ತೀನಿ. ಟಾರ್ಗೆಟ್ ಸೆಲ್ಫ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಮೈ ವೆಬ್ ಪೇಜ್ ಅಂತ ಬರೆದಿದ್ದೀನಿ. ಈ ಮೈ ವೆಬ್ ಪೇಜ್ ಅನ್ನೋ ಟೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ಈ index.html ಓಪನ್ ಆಗಬೇಕು. ಓಕೆ, ಈ ಟಾರ್ಗೆಟ್ ಅಂದರೆ ಸೆಲ್ಫ್ ಅಂದರೆ ಇವಾಗ ಇಲ್ಲಿ ಮೈ ವೆಬ್ ಪೇಜ್ನ ಕ್ಲಿಕ್ ಮಾಡ್ತೀನಿ. ಈ ಮೈ ವೆಬ್ ಪೇಜ್ನ ಕ್ಲಿಕ್ ಮಾಡಿದ್ರೆ ಅದೇ ರೀಲೋಡ್ ಆಯಿತು. ಲೈಕ್ ಇದೇ ವೆಬ್ ಪೇಜ್ನ ತೋರಿಸುತ್ತೆ. ಓಕೆ, ಔಟ್ಪುಟ್ಟು ಅದೇ ನಾನು ಸೆಲ್ಫ್ ಕೊಟ್ಟಿದ್ದೀವಿ. ಸೊ ಸೆಲ್ಫ್ ಇಲ್ಲಿ ಚೇಂಜ್ ಆಗಿಲ್ಲ, ಸೇಮ್ ವಿಡಿಯೋದಲ್ಲಿದೆ. ಇಲ್ಲಿ ಬ್ಲ್ಯಾಂಕ್ ಕೊಟ್ಟಾಗ ಇವಾಗ ಕ್ಲಿಕ್ ಮಾಡಿದ್ರೆ ನೋಡಿ ಬೇರೆ ವಿಂಡೋದಲ್ಲಿ ಓಪನ್ ಆಯಿತು. ಸೊ ಇದಕ್ಕೆ ನಾವು ಸೆಲ್ಫ್ ಬ್ಲ್ಯಾಂಕ್ ಅಂತ ಕರಿತೀವಿ. ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ತಗೊಳ್ಳೋಣ, ಅಮೆಝಾನ್. ಇಲ್ಲಿ ನಾನು hreflಗೆ ಅಮೆಝಾನ್ ಲಿಂಕ್ ಕೊಟ್ಟಿದ್ದೀನಿ. ಟಾರ್ಗೆಟು ಸೆಲ್ಫ್ ಅಂತ ಕೊಟ್ಟಿದ್ದೀನಿ. ಈ ಅಮೆಝಾನ್ ಅಂತ ಒಂದು ಟೆಕ್ಸ್ಟ್ ಬರೆದಿದ್ದೀನಿ. ಈ ಅಮೆಝಾನ್ನ ಕ್ಲಿಕ್ ಮಾಡಿದ್ರೆ ಈ ಅಮೆಝಾನ್ ಟೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಈ ಅಮೆಝಾನ್ ವೆಬ್ ಪೇಜ್ಗೆ ಹೋಗಬೇಕು. ಓಕೆ, ಇಲ್ಲಿ ಅಮೆಝಾನ್ ಅಂತ ಇದೆ, ಟಾರ್ಗೆಟು ಸೆಲ್ಫ್ ಅಂತ ಕೊಟ್ಟಿದ್ದೀನಿ. ಹಂಗೆ ಅಬ್ಸರ್ವ್ ಮಾಡಿ. ನೋಡಿ ಸೇಮ್ ವಿಂಡೋದಲ್ಲೇ ಅದು ಅಮೆಝಾನ್ ಶೋ ಆಯಿತು. ಸೊ ಇದಕ್ಕೆ ನಾವು ಟಾರ್ಗೆಟ್ ಸೆಲ್ಫ್ ಅಂತ ಕರಿತೀವಿ. ಟಾರ್ಗೆಟ್ನ ಬ್ಲ್ಯಾಂಕ್ ಮಾಡಿದ್ರೆ ಅದು ಬೇರೆ ವಿಂಡೋದಲ್ಲಿ ಓಪನ್ ಆಗುತ್ತೆ. ಲೈಕ್ ಇದು ನಮ್ಮ ವಿಂಡೋ, ಇದು ಬೇರೆ ವಿಂಡೋ. ಓಕೆ, ಇದು ಸೇಮ್. ಇದು ಸೆಲ್ಫ್. ಓಕೆ, ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಓಕೆ, ಇದೇ ಥರ ಒಂದು ಇಮೇಜ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜಿಗೆ ಹೋಗಬೇಕು. ಆ ಥರ ಹೇಗೆ ಮಾಡೋದಂದರೆ ಸೇಮ್ hrefl ತಗೊಳ್ಳಿ, ಅದ್ರ ಮೇಲೆ ನಿಮ್ಗೆ ಯಾವುದು ಹೋಗಬೇಕೋ ಆ ಲಿಂಕ್ ಕೊಡಿ. ಮತ್ತು ಟಾರ್ಗೆಟ್ ನಿಮಗೆ ಸೆಲ್ಫ್ ಬೇಕಾದ್ರೆ ಸೆಲ್ಫ್ ಕೊಡಿ, ಬ್ಲ್ಯಾಂಕ್ ಬೇಕಾದ್ರೆ ಬ್ಲ್ಯಾಂಕ್ ಕೊಡಿ. ಈಗ ಕ್ಲೋಸ್ ಮಾಡಾದ್ಮೇಲೆ ಇಮೇಜ್ ಸೋರ್ಸ್ ಕೊಡಿ. ಇಲ್ಲಿ ಟೆಕ್ಸ್ಟ್ ಬರೆದಿದ್ದೀವಲ್ಲ, ಸೊ ಇದೇ ಥರ ಇಲ್ಲಿ ಇಮೇಜ್ ಸೋರ್ಸ್ ಕೊಡಿ. ಇಮೇಜ್ ಮತ್ತು ಸೋರ್ಸ್ ನಾನು ಯೂಟ್ಯೂಬ್ ಅಂತ ತಗೊಂಡು ಒಂದು ಇಮೇಜ್ ಹಾಕೊಂಡಿದ್ದೀನಿ, ಯೂಟ್ಯೂಬ್ದು ಇಲ್ಲಿದೆ. ಅದಕ್ಕೆ ಸ್ಟೈಲ್ ಕೊಟ್ಟಿದ್ದೀನಿ. ಸ್ಟೈಲು ಹೈಟು ಮತ್ತು ವೆಡ್ತ್ ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗುತ್ತೆ. ಲೈಕ್ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಯೂಟ್ಯೂಬ್ಗೆ ಬಂದಿದೆ. ಇಲ್ಲಿ ಯೂಟ್ಯೂಬ್ ಅನ್ನೋ ಇಮೇಜ್ನ ಕ್ಲಿಕ್ ಮಾಡಿದ್ರೆ ನಾನು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ, ಯೂಟ್ಯೂಬ್ಗೆ ಕರ್ಕೊಂಬರುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮೇಲೆ ರಿಪೀಟ್ ಮಾಡೋಣ. ನೆಕ್ಸ್ಟ್ ಬಂದು ಆಡಿಯೋ ಮತ್ತು ವಿಡಿಯೋ. ಆಡಿಯೋ ಮತ್ತು ವಿಡಿಯೋ ಆ್ಯಡ್ ಮಾಡೋಕ್ಕೆ ಸಿಂಪಲಾಗಿ ಆ್ಯಡ್ ಮಾಡೋದು. ಸೇಮ್ ಇಮೇಜ್ ಆ್ಯಡ್ ಮಾಡಿದ್ವಲ್ಲ ಅದೇ ಥರ. ಇಮೇಜ್ಗೆ img ಅಂತ ಕೊಟ್ವಿ. ಆಡಿಯೋಗೆ ಆಡಿಯೋ ಅಂತಲೇ ಟ್ಯಾಗ್ ಇದೆ, ಆಡಿಯೋ ಟ್ಯಾಗ್ ಓಪನ್ ಮಾಡಿ ಅದಕ್ಕೆ ಸೋರ್ಸ್ ಕೊಡಿ. ಆ ಸೋರ್ಸ್ ಯಾವ ಥರ ಬೇಕಾದ್ರೂ ಕೊಡ್ಬೋದು, ಇಮೇಜಲ್ಲಿ ಕೊಟ್ಟವಲ್ಲ ಅದೇ ಥರ. ಇಲ್ಲಿ ಕಂಟ್ರೋಲ್ ಲೂಪ್ ಅಂತ ಇದೆ. ಈ ಕಂಟ್ರೋಲ್ ಲೂಪ್ ಅಂದರೆ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಪ್ಲೇ ಬಟನ್ನು, ಟೈಮಿಂಗ್ಸು, ಸ್ಪೀಕರು, ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ್ರೆ ಸ್ಪೀಡು. ಸೊ ಈ ಥರ ಅದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದು ವಿಡಿಯೋ ಆ್ಯಡ್ ಮಾಡೋದು. ವಿಡಿಯೋಗೆ ಸೇಮ್ ವಿಡಿಯೋ ಅಂತ ತಗೊಳ್ಳಿ, ವಿಡಿಯೋ ಟ್ಯಾಗ್, ಅದಕ್ಕೆ ಸೋರ್ಸ್ ಕೊಡಿ, ವಿಡಿಯೋ ಸೋರ್ಸ್ ಮತ್ತು ಕಂಟ್ರೋಲ್ ಲೂಪ್. ಕಂಟ್ರೋಲ್ ಲೂಪ್ ಅಂದರೆ ಪ್ಲೇ ಬಟನ್, ಟೈಮಿಂಗ್ಸ್, ಸ್ಪೀಕರ್ ಮತ್ತು ಇಲ್ಲಿ 3 ಬಟನ್ಸ್ ಇದೆಯಲ್ಲ ಅದು. ಈ ವಿಡಿಯೋ ಪ್ಲೇ ಆಗ್ತಿಲ್ಲ, ಸೊ ಅದಕ್ಕೆ ಹೈಟು ಮತ್ತು ವೆಡ್ತ್ ಕೂಡ ಕೊಡ್ಬೋದು. ಇದು ನಾರ್ಮಲ್, ಇದರಲ್ಲೇನೋ ಅಷ್ಟೊಂದು ರಾಕೆಟ್ ಸೈಜ್ ಥರ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಇದನ್ನ ಬಳಸ್ಕೊಂಡು
ವೆಬ್ಸೈಟ್ನ ಹೇಗೆ ಡಿಸೈನ್ ಮಾಡೋದು ಅಂದರೆ, ಲೈಕ್ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ವಿಡಿಯೋಗಳು ಅರೇಂಜ್ ಆಗಿರುತ್ತೆ, ಲೈಕ್ ಟೇಬಲ್ ಥರ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಈ ಥರ ಹೇಗೆ ಮಾಡೋದು ಅಂದರೆ, ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಲೈಕ್ ಈ ಥರ ಮಾಡೋಣ. ಮೊದಲು ನಾನು ಒಂದು ಟೇಬಲ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ಟೈಲ್ ಅಪ್ಲೈ ಮಾಡಿದ್ದೀನಿ. ಸ್ಟೈಲಿಗೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೊಟ್ಟಿದ್ದೀನಿ. ಅದು ಇಲ್ಲಿ ಶೋ ಆಗ್ತಿದೆಯಲ್ಲ, ಇದು ಬ್ಯಾಕ್ಗ್ರೌಂಡ್ ಕಲರ್, ಬ್ಲೂ ಕಲರ್, ಲೈಕ್ ನೇರಳೆ ಕಲರ್. ನೆಕ್ಸ್ಟ್ ಬಂದು ಒಂದು TR ತಗೊಂಡಿದ್ದೀನಿ. TRಗೆ ಒಂದು ಸ್ಟೈಲ್ ಕೊಟ್ಟಿದ್ದೀನಿ, ರೆಡ್ ಕಲರು. ಫಸ್ಟ್ TR ತಗೊಳ್ಳೋದು, ಅದು ಟೇಬಲ್ ಹೆಡ್ಡಿಂಗ್ TH. ಆ TH ಅಲ್ಲಿ ಮೀಡಿಯಾ ಟೈಪ್ ಇಲ್ಲಿ ಬಂದಿದೆ. ಸೆಕೆಂಡ್ ಒಂದು ಮೀಡಿಯಾ ಸೆಕೆಂಡ್ ಬಂದು ಮೀಡಿಯಾ, ಈ ಮೀಡಿಯಾ ಬಂದಿದೆ. ನೆಕ್ಸ್ಟ್ TR ಅಲ್ಲಿ TD ತಗೊಂಡಿದ್ದೀನಿ. ಆ TDನಲ್ಲಿ ಒಂದು ಟೆಕ್ಸ್ಟ್ ಬರೆದಿದ್ದೀನಿ, ವಿಡಿಯೋ 1 ಅಂತ. ಇಲ್ಲಿದೆ ವಿಡಿಯೋ 1. ಅದಕ್ಕೊಂದು ಇನ್ನೊಂದು TD ತಗೊಂಡು ಅದೊಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ವಿಡಿಯೋ. ಸೊ ಇದೇ ಥರ ಅದಕ್ಕೆ ಕಂಟ್ರೋಲ್ ಲೂಪ್ ಮತ್ತು ಹೈಟು ಮತ್ತು ವೆಟ್ ಕೊಟ್ಟಿದ್ದೀನಿ. ಇನ್ನು ಚೇಂಜ್ ಕೂಡ ಮಾಡ್ಬೋದು. ಮತ್ತು TR ಕ್ಲೋಸ್ ಮಾಡಿ, ಇಲ್ಲೊಂದು TR ಓಪನ್ ಮಾಡಿ, ಅದಕ್ಕೆ ವಿಡಿಯೋ 2 ಮತ್ತು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಟೇಬಲ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ, ಏನಕ್ಕೆ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಟೇಬಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ನೀವು ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ಆಮೇಲೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಇದು ಮತ್ತೆ ರಿಪೀಟ್ ಮಾಡೋಣ. ಮೊದಲು ನಾವು ಇಮೇಜ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಇಮೇಜ್ ಆ್ಯಡ್ ಮಾಡಬೇಕಂದ್ರೆ ಇಮೇಜ್ ಟ್ಯಾಗ್ ಓಪನ್ ಮಾಡಬೇಕು. IMG ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಇದು ಬರುತ್ತೆ. ಇಮೇಜ್ ಟ್ಯಾಗಲ್ಲಿ ಸೋರ್ಸ್ ಮತ್ತು ಆಲ್ಟ್ ಎರಡು ಬರುತ್ತೆ. ಈ ಸೋರ್ಸಲ್ಲಿ ಇಮೇಜ್ನ ಪಾತ್ ಕೊಡಬೇಕು. 3 ಥರ ಕೊಡ್ಬೋದು. ಒಂದು ನಿಮ್ಮ PCಯಲ್ಲಿ ಫೈಲಲ್ಲಿ ಇರೋದನ್ನ ಡೈರೆಕ್ಟಾಗಿ ಕೊಡ್ಬೋದು. ಇನ್ನೊಂದು ನೀವೇ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿ ಕೊಡ್ಬೋದು. ಇಲ್ಲಾಂದರೆ ಒಂದು ಗೂಗಲಲ್ಲಿ ಅದು ನಿಮ್ಮ ಬ್ರೌಸರಲ್ಲಿ ಹೋಗಿ ಕಾಪಿ ಇಮೇಜ್ ಅಡ್ರೆಸ್ ಮಾಡಿ ಕೊಡ್ಬೋದು. ಅದಕ್ಕೆ ಸ್ಟೈಲ್ ಕೊಟ್ಟು ಹೈಟು ಮತ್ತು ವೆಡ್ತ್ ಕೂಡ ಕೊಡ್ಬೋದು. ಈ ಸ್ಟೈಲಲ್ಲಿ ಕಲರ್ ಕೂಡ ಮಾಡ್ಬೋದು. ಅದು CSS ಬಂದಾಗ ನೋಡೋಣ. ನೆಕ್ಸ್ಟು ಬಂದು ಈ ಇಮೇಜ್ ಬಳಸ್ಕೊಂಡು ಒಂದು ಟೆಕ್ಸ್ಟಲ್ಲಿ ಈ ಇಮೇಜ್ನ ಅವ್ರ ಟೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜಿಗೆ ಹೋಗಬೇಕು. ಅದನ್ನು ಹೇಗೆ ಮಾಡೋದಂದರೆ ಅದಕ್ಕೆ ಆ್ಯಂಕರ್ ಟ್ಯಾಗ್ ತೊಗೋಬೇಕು. ಈ ಆ್ಯಂಕರ್ ಟ್ಯಾಗ್ ಜೊತೆಗೆ hrefl ಕೊಟ್ಟಾಗ ಈ ಫಂಕ್ಷನಾಲಿಟಿ ಆಗುತ್ತೆ. ಈ ಆ್ಯಂಕರ್ ಟ್ಯಾಗ್ ಮತ್ತು hrefl ಕೊಟ್ಟು ಅದ್ರ ಒಳಗೆ ನಿಮ್ಮದು ಯಾವುದು ವೆಬ್ಸೈಟ್ ಅವ್ರ ಪೇಜ್ ಓಪನ್ ಆಗಬೇಕು ಆ ಲಿಂಕ್ ಕೊಡಬೇಕು. ಅದ್ರ ಜೊತೆಗೆ ಟಾರ್ಗೆಟ್ ಕೊಡಬೇಕು. ಟಾರ್ಗೆಟ್ ಸೆಲ್ಫ್ ಅಂದರೆ ಸೇಮ್ ವಿಂಡೋದಲ್ಲಿ ಓಪನ್ ಆಗುತ್ತೆ. ಟಾರ್ಗೆಟ್ ಬ್ಲ್ಯಾಂಕ್ ಅಂದರೆ ಬೇರೆ ವಿಂಡೋದಲ್ಲಿ ಓಪನ್ ಆಗುತ್ತೆ. ಇಲ್ಲೊಂದು ಟೆಕ್ಸ್ಟ್ ಕೊಟ್ಟಿದ್ದೀವಿ, ಮೈ ವೆಬ್ ಪೇಜ್ ಅಂತ. ಈ ಮೈ ವೆಬ್ ಪೇಜ್ ಕ್ಲಿಕ್ ಮಾಡಿದಾಗ ಈ ಲಿಂಕು ಓಪನ್ ಆಗುತ್ತೆ. ಲೈಕ್ ಸೇಮ್ ಇದೊಂದು ಆ್ಯಂಕರ್ ಟ್ಯಾಗ್ ಕೊಟ್ಟಿದ್ದೀವಿ, hrefl, ಇಲ್ಲಿ ಅಮೆಝಾನ್ ಲಿಂಕ್ ಕೊಟ್ಟಿದ್ದೀವಿ, ಇಲ್ಲಿ ಟಾರ್ಗೆಟ್ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದೀವಿ, ಅಮೆಝಾನ್ ಅಂತ ಕೊಟ್ಟಿದ್ದೀವಿ. ಈ ಅಮೆಝಾನ್ ಟೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಅಮೆಝಾನ್ ಓಪನ್ ಆಗಬೇಕು ಈ ಥರ. ಓಕೆ, ನೆಕ್ಸ್ಟು ಸೇಮ್ ಇದೆಲ್ಲ ಇದೇ ಥರ ಒಂದು ಇಮೇಜ್ ಕೊಡೋದು ಹೇಗೆ ಅಂದರೆ, ಇಲ್ಲಿ ಆ್ಯಂಕರ್ ಟ್ಯಾಗ್ hrefl, ಅದ್ರ ಒಳಗೆ ಒಂದು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ, ಟಾರ್ಗೆಟ್ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದೀನಿ, ಇಮೇಜ್ ಸೋರ್ಸ್ youtube.jpg ಅಂತ ಕೊಟ್ಟಿದ್ದೀನಿ. ಆ ಇಮೇಜ್ನ ನಾನು ಇಲ್ಲೇ ಫೋಲ್ಡರ್ಗೆ ಹಾಕೊಂಡಿದ್ದೀನಿ. ಓಕೆ, ಇಲ್ಲಿದೆ ನೋಡಿ. ಅದಕ್ಕೆ ಆಲ್ಟ್ ನಾನು ಯೂಟ್ಯೂಬ್ ಅಂತ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಸ್ಟೈಲು ಮತ್ತು ವೆಡ್ತ್ ಕೂಡ ಅಪ್ಲೈ ಆಗಿದೆ. ಈ ಇಮೇಜ್ನ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ. ಓಕೆ, ಅಕಸ್ಮಾತ್ ನಾನು ಇದನ್ನ ರಾಂಗ್ ಮಾಡಿದ್ರೆ ಇಲ್ಲಿ ಯೂಟ್ಯೂಬ್ ಅಂತ ಇದೆ, ಈ ತೆಗಿದ್ರೆ ಇಲ್ಲಿ ನೋಡಿ ಯೂಟ್ಯೂಬ್ ಅಂತ ಬರುತ್ತೆ. ಸೊ ಈ ಇಮೇಜ್ ನಾನು ಎರರ್ ಆಗಿದ್ರೆ ಮಾತ್ರ ಅದು
ಆಲ್ಟಲ್ಲಿ ಏನಿದೆ ಆ ಟೆಕ್ಸ್ಟ್ ಶೋ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಆಡಿಯೋ ಮತ್ತು ವಿಡಿಯೋ ಆ್ಯಡ್ ಮಾಡೋದು. ಆಡಿಯೋ ಆ್ಯಡ್ ಮಾಡಬೇಕಂದ್ರೆ ಆಡಿಯೋ ಟ್ಯಾಗ್ ತಗೊಳ್ಳಿ, ಸೋರ್ಸ್ ಕೊಡಿ, ಅದಕ್ಕೆ ಕಂಟ್ರೋಲ್ ಲೂಪ್ ಕೊಡಿ. ಈ ಕಂಟ್ರೋಲ್ ಲೂಪ್ ಅಂದರೆ ಪ್ಲೇ ಬಟನ್, ಟೈಮಿಂಗ್ಸ್, ಅದು ಸ್ಪೀಡು, ಸ್ಪೀಕರು, ಲೈಕ್ ನೀವು ನೋಡಿರ್ತೀರಲ್ಲ ಯೂಟ್ಯೂಬಲ್ಲಿ ಪ್ಲೇ ಆಗೋದೆಲ್ಲ, ಅದು ಕಂಟ್ರೋಲ್ ಲೂಪ್. ಓಕೆ, ನೆಕ್ಸ್ಟ್ ಬಂದು ವಿಡಿಯೋಗೂ ಅಷ್ಟೇ ವಿಡಿಯೋ ಟ್ಯಾಗ್ ತಗೊಳ್ಳಿ, ಅದಕ್ಕೆ ಸೋರ್ಸ್ ಕೊಡಿ, ಕಂಟ್ರೋಲ್ ಲೂಪ್. ನಿಮಗೆ ಐಟೋ ವೆಡ್ತ್ ಬೇಕಂದ್ರೆ ಐಟೋ ವೆಡ್ತ್ ಕೊಡಿ. ನೆಕ್ಸ್ಟ್ ಬಂದು ಒಂದು ಯೂಟ್ಯೂಬ್ ಥರ, ಒಂದು ಅಫಿಷಿಯಲಾಗಿ ಒಂದು ಯೂಟ್ಯೂಬ್ ಥರ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ಟೇಬಲ್ ರೀತಿ ತೊಗೋಬೇಕು. ನಾನು ಟೇಬಲ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ಟೈಲ್ ತೊಗೊಂಡಿದ್ದೀನಿ, ಸ್ಟೈಲಿಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ದೀನಿ. ನೆಕ್ಸ್ಟು ಮೊದಲೇನಾಗಿ TR ಓಪನ್ ಮಾಡಿ, ಮೊದಲು ನಾವು ತಗೊಳ್ಳೋದು ಟೇಬಲ್ ಹೆಡ್ಡಿಂಗಲ್ಲಿ ಲೈಕ್ TH ಅಲ್ಲಿ ಮೀಡಿಯಾ ಟೈಪ್ ಮತ್ತು ಮೀಡಿಯಾ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು TR ಕ್ಲೋಸ್ ಮಾಡಿ, ಇನ್ನೊಂದು TR ಓಪನ್ ಮಾಡಿ. ನೆಕ್ಸ್ಟ್ ತಗೊಳ್ಳೋದು TD ಒಳಗೆ ವಿಡಿಯೋ ಒಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು TD ವಿಡಿಯೋ 2, ಅದಕ್ಕೊಂದು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.